ಆನೆ ಇದೆಯಲ್ಲ, ಅದು ಆನೆ ಮರಿ ಇರುವಾಗ ದೊಡ್ಡ ಒಂದು ಮರ, ದೊಡ್ಡ ಹಗ್ಗದಲ್ಲಿ ಆ ಕಾಲಿಗೆ ಚೈನಲ್ಲಿ ಕಟ್ಟಾಕಿ ಮರಗೆ ಕಟ್ಟಾಕ್ತಾರೆ. ಆನೆಯ ಮರಿ ತುಂಬಾ ಪ್ರಯತ್ನ ಪಡುತ್ತೆ ಬಿಡಿಸ್ಕೊಳಕ್ಕೆ, ಆದ್ರೆ ಬಿಡಿಸ್ಕೊಳಕ್ ಆಗಲ್ಲ. ಏನ್ ಮಾಡುತ್ತೆ, ಮೈಂಡ್ ಅಲ್ಲಿ ಥಾಟ್ ಬಂದ್ಬಿಡುತ್ತೆ, ಇಲ್ಲ ನನಗೆ ದೊಡ್ಡ ಮರಗೆ ಒಂದು ಒಳ್ಳೆ ಸ್ಟ್ರಾಂಗ್ ಇರುವಂತಹ ಚೈನಲ್ಲಿ ನನಗೆ ಕಟ್ ಹಾಕಿದ್ದಾರೆ, ನನಗೆ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅದು ಮೈಂಡ್ ಸೆಟ್ ಆಗತ್ತೆ. ಅದು ಮೈಂಡ್ ಸೆಟ್ ಆದ ತಕ್ಷಣ ಪ್ರಯತ್ನ ಪಟ್ಟಿ ಲಾಸ್ಟಿಗೆ ಆಗಲ್ಲ ಅಂತ ಯೋಚನೆ ಮಾಡ್ಬಿಡತ್ತೆ. ಅದೇ ಆನೆ ಮರಿ ದೊಡ್ಡದಾಗ್ತಾ ಆಕಾರದಲ್ಲಿ ದೊಡ್ಡ ಆನೆ ಆಗ್ಬಿಡತ್ತೆ. ದೊಡ್ಡ ಆನೆ ಆದ್ಮೇಲೆ ಅವನಿಗೆ ಯಾವ ತರ ಮೈಂಡ್ ಸೆಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಪೂರವಾದಂತಹ ತೆಳ್ಳ ಗಿಡಕ್ಕೆ ಇಷ್ಟೇ ದೊಡ್ಡ ಹಗ್ಗನೂ ಇಲ್ಲ, ಸಣ್ಣ ಹಗ್ಗ, ಅದು ಒಂದು ಹಗ್ಗಕ್ಕೆ ಕಟ್ಟಾಕಿರ್ತಾರೆ, ಸುಮ್ಕೆ ಕಟ್ಟಾಕಿರ್ತಾರೆ. ಆನೆ ಬೆಳಗಿಂದ ಸಂಜೆ ತನಕ ಆನೆ ಅಲ್ಲೇ ನಿಂತಿರುತ್ತೆ. ಅದು ಹಿಂಗಂದ್ರೆ ಸಾಕು, ಆ ಗಿಡ ಸಮೇತ ಬಂದ್ಬಿಡುತ್ತೆ. ಆದ್ರೆ ಅದು ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದ್ರ ತಲೆಯಲ್ಲಿ ಏನಾಗಿದೆ, ನನಗೆ ಕಟ್ ಹಾಕಿದ್ದಾರೆ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ, ಆಗಲ್ಲ ಅಂತ ಮೈಂಡ್ ಸೆಟ್ ಆಗಿದೆ. ಅದಕ್ಕೆ ಅಷ್ಟು ದೊಡ್ಡ ಆಕಾರ ಇರುವಂತ ಆನೆ ಆಗಲ್ಲ ಅಂತ ನಿಂತ್ಕೊಳ್ತು. ಮೈ ಡಿಯರ್ ಫ್ರೆಂಡ್ಸ್, ಸೇಮ್ ಸಿಚುವೇಶನ್ ಒಬ್ಬ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಜೀವನದಲ್ಲಿ ಯಶಸ್ಸು ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಅವನು ಪ್ರಯತ್ನ ಪಟ್ಟು 2-3 ಸೋಲಾದ ತಕ್ಷಣನೇ ಕನಸನ್ನು ಶಿಂಕ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ 30-40-50 ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ, ಸ್ಯಾಲರಿ ಸಿಕ್ಕಿದ್ರೆ ಸಾಕು, ಅಥವಾ ಏನಾದ್ರು ಒಂದು ಅಂಗಡಿ ಮಾಡ್ಕೊಂಡು ಏನೋ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಜೀವನ ತಟಸ್ಥ ಮಾಡ್ಕೊಂಡು ಕೂತು ಬಿಡ್ತಾನೆ. ಯಶಸ್ಸು ಅವನ ಕಲ್ತ ಬಂದು ಅವನೇ ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾನೆ, ಕಾರಣ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ.